ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲೂ ಕೂಡ ಲಂಚ್ ಬ್ರೇಕ್ ಮುಗಿಯುತ್ತೆ. ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಸಭೆ ಶುರುವಾಗೋದಕ್ಕಿದೆ. ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಪ್ರತ್ಯೇಕ ಸಭೆಯನ್ನ ನಡೆಸ್ತಾರೆ. ಮೊದಲಿಗೆ ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲರೂ ಸೇರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, ಹಾಗೆ ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಚರ್ಚೆಯನ್ನು ನಡೆಸ್ತಾರೆ, ಮಾತುಕತೆಯನ್ನು ನಡೆಸ್ತಾರೆ, ಅವರ ಅಭಿಪ್ರಾಯವನ್ನು ಆಲಿಸ್ತಾರೆ, ಅವರ ಅನಿಸಿಕೆಗಳನ್ನು ಕೇಳ್ತಾರೆ. ಅದಾದ ಬಳಿಕ ರಾಹುಲ್ ಗಾಂಧಿ ಅವರು ಪ್ರತ್ಯೇಕವಾಗಿ ಕೂಡ ಚರ್ಚೆಯನ್ನು ನಡೆಸಲಿದ್ದಾರೆ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ. ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಏನು ಮಾಡಿದ್ರೋ ಅದೇ ಕೆಲಸವನ್ನು ಇಲ್ಲೂ ಕೂಡ ಮಾಡಲಿದ್ದಾರೆ. ಅವರ ಮನವೊಲಿಕೆಯನ್ನು ಮಾಡುವಂತಹ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡ್ತಾರೆ. ಅದಾದ ಬಳಿಕ ಇಬ್ಬರೂ ನಾಯಕರನ್ನು ಮತ್ತೆ ಒಟ್ಟಿಗೆ ಕೂಡಿಸಿ ಅವರಿಬ್ಬರನ್ನು ಒಟ್ಟಿಗೆ ಕೂಡಿಸಿ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸ್ತಾರೆ. ಪ್ರತ್ಯೇಕ ಮಾತುಕತೆಯ ನಂತರ ಮುಖಾಮುಖಿ ಕೂರಿಸಿ ಅವರ ಜೊತೆಯಲ್ಲಿ ನೋಡಿ, ಪರಿಸ್ಥಿತಿ ಹೀಗಿದೆ, ನಮಗೆ ಈ ಥರದ ಅವಶ್ಯಕತೆಗಳಿದೆ, ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಮತ್ತೆ ಮುಂದುವರಿಬೇಕು, ಹಾಗೆ ಮುಂಬರುವ ಚುನಾವಣೆಗಳಲ್ಲೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡಬೇಕು. ಹಾಗೆ ಕೊಡಬೇಕು ಅಂದರೆ ನಾವು ಒಗ್ಗಟ್ಟಿನಿಂದ ಹೋಗಬೇಕು ಅಂದರೆ ನೀವು ಕೂಡ ಒಗ್ಗಟ್ಟು ಪ್ರದರ್ಶನವನ್ನು ಮಾಡಬೇಕು ಅನ್ನುವ ಸಂದೇಶವನ್ನು ಹೈಕಮಾಂಡ್ ನಾಯಕರು ಉಭಯ ನಾಯಕರಿಗೂ ನೀಡ್ತಾರೆ. ಅದರ ಜೊತೆಗೆ ಈಗಿರುವ ಈ ನಾಯಕತ್ವ ಗೊಂದಲದ ವಿಚಾರ ಏನಿದೆ ಅದರ ಬಗ್ಗೆ ನಿರ್ಧಾರವನ್ನು, ತಮ್ಮ ನಿಲುವನ್ನು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಈ ಉಭಯ ನಾಯಕರಿಗೂ ತಿಳಿಸ್ತಾರೆ ಅನ್ನುವ ವಿಶ್ವಾಸ ಅವರ ಬಣದಲ್ಲೂ ಇದೆ, ಇವರ ಬಣದಲ್ಲೂ ಇದೆ, ಈ ಇಬ್ಬರು ನಾಯಕರಿಗೂ ಇರುವಂಥದ್ದು. ಅಂದರೆ ಸಿಎಂ ಸಿದ್ದರಾಮಯ್ಯನವರಿಗೂ ಮತ್ತು DCM ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಇವತ್ತು ಒಂದು ಫೈನಲ್ ಡಿಸಿಷನ್ ಬರಬಹುದು ಅನ್ನುವ ನಿರೀಕ್ಷೆ ಮತ್ತು ವಿಶ್ವಾಸ ಎರಡೂ ಇರುವಂಥದ್ದು. ಈ ಎಲ್ಲ ಕುತೂಹಲಗಳಿಗೂ ಉತ್ತರ ಕೆಲವೇ ಹೊತ್ತಿನಲ್ಲಿ ಸಿಗುವ ಸಾಧ್ಯತೆಗಳಿದೆ. ಬೆಳಗ್ಗೆ 11:40 ಶುರುವಾದಂತಹ ಸಭೆ ಸುಮಾರು 2:40 ಕಾಲ ನಡೆದಿರುವಂಥದ್ದು. 2:15 ಕೂಡ ಹೆಚ್ಚು ಕಡಿಮೆ ಸಭೆ ನಡೆದಿದ್ದಂಥದ್ದು. ಅದು ಸಿದ್ದರಾಮಯ್ಯನವರ ಜೊತೆಯಲ್ಲಿ ಮಾತ್ರ. ಇಲ್ಲಿವರೆಗೂ ಸಭೆ ಆಗಿರೋದು ಸಿಎಂ ಸಿದ್ದರಾಮಯ್ಯನವರ ಜೊತೆ ಮಾತ್ರ. ಈ ಸಂದರ್ಭದಲ್ಲಿ ತುಂಬ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯ ಮತ್ತು ತಮ್ಮ ನಿಲುವನ್ನು ಸಿಎಂ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯ ಎದುರಾಗಿರ್ಬೋದು, ಹಾಗೆ ಇತರೆ ಕಾಂಗ್ರೆಸ್ನ ಹಿರಿಯ ನಾಯಕರ ಎದುರಲ್ಲಾಗಿರ್ಬೋದು, ಎಐಸಿಸಿ ಅಧ್ಯಕ್ಷ ಕರ್ನಾಟಕದವರೇ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರಿದಂತೆ ಎಲ್ಲ ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರ ಎದುರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ತುಂಬ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯ ಮತ್ತು ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಮೊಟ್ಟ ಮೊದಲಿಗೆ ಪ್ರಸ್ತಾಪ ಮಾಡಿರೋದೇ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ. ಸಚಿವ ಸಂಪುಟ ಪುನರ್ರಚನೆಯನ್ನು ಮಾಡಬೇಕು ಅನ್ನುವ ವಿಚಾರವನ್ನು ಈಗಾಗಲೇ ರಾಹುಲ್ ಗಾಂಧಿಯವರ ಎದುರು, ಹಾಗೆ ಕಾಂಗ್ರೆಸ್ ನಾಯಕರ ಎದುರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಂಡಿಸಿದ್ದಾಗಿದೆ. ಅವರು ತಮ್ಮ ನಿಲುವನ್ನು ಸ್ಪಷ್ಟವಾಗಿ ಅಲ್ಲಿ ಹೇಳಿದ್ದಾರೆ. ಅದಾದ ಬಳಿಕ ಈಗ ಭೋಜನದ ವಿರಾಮ, ಸುಮಾರು 2:40 ಕಾಲ ಸಭೆ ನಡೆದ ಬಳಿಕ ಈಗ ಭೋಜನದ ವಿರಾಮವನ್ನು ತೆಗೆದುಕೊಂಡಿರುವಂಥದ್ದು ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ನ ಕೇಂದ್ರ ಕಚೇರಿ ಇಂದಿರಾ ಭವನದಲ್ಲೇ ಸದ್ಯ ಊಟದ ವಿರಾಮವನ್ನು ತೆಗೆದುಕೊಂಡಿದ್ದಾರೆ. ಸೆಕೆಂಡ್ ಇನ್ನಿಂಗ್ಸ್ ಇನ್ನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಹೊತ್ತಿನಲ್ಲಿ ಶುರುವಾಗಲಿದೆ. ಈ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ DCM ಡಿಕೆ ಶಿವಕುಮಾರ್ ಅವರು ತಮ್ಮ ಬ್ಯಾಟಿಂಗನ್ನು ಆರಂಭಿಸಲಿದ್ದಾರೆ. ಆ ಸಂದರ್ಭದಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಬ್ಯಾಟಿಂಗ್ನಲ್ಲಿ ಭರ್ಜರಿ ಪ್ರದರ್ಶನವನ್ನು ಕೊಟ್ಟಿದ್ದಾಗಿದೆ. 4ಗಳನ್ನು 6ಗಳನ್ನು ಹೊಡೆದಿದ್ದಾರೆ. ಅದೇ ರೀತಿ ಇಷ್ಟೊತ್ತು ನಾನ್ ಸ್ಟ್ರೈಕರ್ ಎಂಡ್ನಲ್ಲಿದ್ದಂತಹ DCM ಡಿಕೆ ಶಿವಕುಮಾರ್ ಅವರಿಗೆ ಈಗ ಬ್ಯಾಟಿಂಗ್ ಸಿಗತ್ತೆ ಬ್ರೇಕ್ ಆಗಿ ಬಂದ ನಂತರ. ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯಲ್ಲಿ ಪ್ರದರ್ಶನವನ್ನು ನೀಡ್ತಾರೆ ಅನ್ನೋ ಕುತೂಹಲ DCM ಡಿಕೆ ಶಿವಕುಮಾರ್ ಅವರ ಬಣದಲ್ಲೂ ಇದೆ, ಹಾಗೆ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲೂ ಇರುವಂಥದ್ದು. ಇಬ್ಬರಿಗೂ, ಎರಡೂ ಬಣಗಳಿಗೂ ಇರುವ ಕುತೂಹಲ ಹೈಕಮಾಂಡ್ನ ಡಿಸಿಷನ್ ಏನಾಗಿರುತ್ತೆ ಅನ್ನೋದು. ಯಾಕೆ ಅಂದರೆ ಹೈಕಮಾಂಡ್ ಏನು ಡಿಸಿಷನ್ ತೆಗೆದುಕೊಳ್ಳುತ್ತೋ, ಏನು ನಿರ್ಧಾರವನ್ನು ಮಾಡುತ್ತೋ ಆ ನಿರ್ಧಾರದ ಮೇಲೆಗೆ ಅವಲಂಬಿತವಾಗಿರುವಂಥದ್ದು ಮುಂದಿನ ಕರ್ನಾಟಕದಲ್ಲಿ ನಡೆಯುವಂತಹ ರಾಜಕೀಯ ಬೆಳವಣಿಗೆಗಳು. ಯಾವುದೇ ಬೆಳವಣಿಗೆಗಳೇ ಆಗಲಿ ಅದಕ್ಕೆ ಇವತ್ತು ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರವೇ ಮೊದಲ ಮೆಟ್ಟಿಲು. ಆ ನಿರ್ಧಾರದ ನಂತರ ಗೊಂದಲಗಳು ಬಗೆಹರಿಯುತ್ತಾ ಅಥವಾ ಗೊಂದಲಗಳು ಇನ್ನೂ ಹೆಚ್ಚಾಗತ್ತಾ ಕಾದು ನೋಡಬೇಕು. ಅದಕ್ಕೋಸ್ಕರ ಇದೀಗ ಇಡೀ ರಾಜ್ಯವೇ ಕಾಯ್ತಾ ಇರುವಂಥದ್ದು. ಯಾಕೆಂದರೆ ರಾಜಕಾರಣದಲ್ಲಿ ಆಸಕ್ತಿ ವಹಿಸಿರುವಂತಹ ಪ್ರತಿಯೊಬ್ಬರು ಕೂಡ ಈಗ ಇದನ್ನು ತೀವ್ರ ಕುತೂಹಲದಿಂದ ಗಮನಿಸ್ತಾ ಇದ್ದಾರೆ. ಈ ನಾಯಕತ್ವ ಗೊಂದಲದ ವಿಚಾರ ಇರ್ಬೋದು, ನಾಯಕತ್ವ ಬದಲಾವಣೆಯ ಚರ್ಚೆಗಳಿರ್ಬೋದು, ಇದು
ಹಿಂದೆಂದಿಗಿಂತಲೂ ಇವತ್ತು ಕೇವಲ ಕರ್ನಾಟಕದ ರಾಜಕಾರಣದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ರಾಜಕಾರಣದಲ್ಲಿಯೂ ಕೂಡ ಕುತೂಹಲವನ್ನು ಮೂಡಿಸಿದೆ. ರಾಷ್ಟ್ರದ ಚಿತ್ತವನ್ನು ತನ್ನತ್ತ ಸೆಳೆದಿರುವಂತಹ ವಿಚಾರ ಇದು. ಈ ಹಿನ್ನೆಲೆಯಲ್ಲಿ ಕೆಲವೇ ಹೊತ್ತಿನಲ್ಲಿ DCM DK ಶಿವಕುಮಾರ್ ಅವರ ಜೊತೆಯಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರು ಚರ್ಚೆಯನ್ನು ಆರಂಭಿಸ್ತಾರೆ. ಆ ಸಂದರ್ಭದಲ್ಲಿ ಅವರ ಅಭಿಪ್ರಾಯವನ್ನು ಕೂಡ ಆಲಿಸ್ತಾರೆ. ಆಗ ಖಂಡಿತವಾಗಿಯೂ DK ಶಿವಕುಮಾರ್ ಅವರು ಪ್ರಸ್ತಾಪಿಸುವ ವಿಚಾರ, ಉಳಿದಿರುವ 2 ವರ್ಷಗಳ ಅವಧಿ ಏನಿದೆ, ಈ ಅವಧಿಯಲ್ಲಿ ನನಗೆ ಅವಕಾಶವನ್ನು ಮಾಡಿಕೊಡಿ. ಯಾಕೆ ಅಂದರೆ ಮುಂಬರುವ ಚುನಾವಣೆಗಳಿಗೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಪಕ್ಷ ಸಂಘಟನೆಗೆ ನೀವು ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರೆ ಮತ್ತಷ್ಟು ಬಲ ಸಿಗತ್ತೆ. ಪಕ್ಷ ಸಂಘಟನೆ ಮಾಡೋದಕ್ಕೆ ನನಗೂ ಕೂಡ ಅನುಕೂಲವಾಗತ್ತೆ. ಪಕ್ಷಕ್ಕೂ ಬಲ ಸಿಗತ್ತೆ, ನನಗೂ ಬಲ ಸಿಗತ್ತೆ. ಅಭಿವೃದ್ಧಿ ಕಾರ್ಯಗಳನ್ನು ನಾನು ಕೂಡ ಇದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತೇನೆ. ಆಗ ಖಂಡಿತವಾಗಿಯೂ ಮತ್ತೊಮ್ಮೆ ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು, ಆ ವಿಚಾರವನ್ನು ಖಂಡಿತವಾಗಿಯೂ DCM DK ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ನ ಮುಂದೆ ಮಂಡಿಸಲಿದ್ದಾರೆ. ಮತ್ತೊಂದು ಕಡೆಗೆ ಈಗಾಗಲೇ ಅವರು ಹಿಂದಿನಿಂದಲೂ ಹೇಳ್ತಾ ಬಂದಿದ್ದಾರೆ, ಅವರ ಪ್ರಾರ್ಥನೆ, ಅವರ ಪ್ರಯತ್ನಗಳು ಫಲಿಸತ್ತಾ ಅನ್ನೋ ಪ್ರಶ್ನೆ ಏನಿದೆ, ಅದಕ್ಕೂ ಕೂಡ ಇವತ್ತು ಉತ್ತರ ಸಿಗಲಿದೆ. ಕೆಲವೇ ಹೊತ್ತಿನಲ್ಲಿ ಅವರ ಜೊತೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅವರ ಜೊತೆಯಲ್ಲೂ ಕೂಡ ಪ್ರತ್ಯೇಕ ಸಭೆಯನ್ನು ಮಾಡ್ತಾರೆ. ಅದಾದ ಬಳಿಕ CM ಸಿದ್ದರಾಮಯ್ಯ ಹಾಗೆ DCM DK ಶಿವಕುಮಾರ್ ಇಬ್ಬರನ್ನು ಕೂಡ ಒಟ್ಟಿಗೆ ಕೂರಿಸಿ ಅವರ ಜೊತೆಯಲ್ಲಿ ಮುಖಾಮುಖಿ ಚರ್ಚೆ ಮಾಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರು. ಆ ಮುಖಾಮುಖಿ ಚರ್ಚೆಯ ಸಂದರ್ಭದಲ್ಲಿ ತಮ್ಮ ನಿಲುವು ಏನು ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಉಭಯ ನಾಯಕರಿಗೂ ತಿಳಿಸಿಕೊಡ್ತಾರೆ. ಹಾಗೆ ನಿಮ್ಮ ಬೆಂಬಲಿಗರಿಗೂ ಕೂಡ ಈ ವಿಚಾರವನ್ನು ತಿಳಿಸಿ ಯಾವುದೇ ಗೊಂದಲಗಳು ಆಗದಂತೆ ನೋಡಿಕೊಳ್ಳಿ ಅನ್ನುವ ಸಂದೇಶವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರು ರವಾನಿಸೋದಕ್ಕಿದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ನ ಆ ನಿಲುವು ಏನು, ಆ ನಿರ್ಧಾರ ಏನು, ಇದು ಸದ್ಯದ $1 ಮಿಲಿಯನ್ ಪ್ರಶ್ನೆ. ಆ $1 ಮಿಲಿಯನ್ ಪ್ರಶ್ನೆಗೆ ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗಲಿದೆ. ನಿಮ್ಮ ಪರವಾಗಿ